ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯ ಹುಟ್ಟಿದ ಮೇಲೆ ಬದುಕೋದಕ್ಕೆ ಮತ್ತು ಬೆಳೆಯೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ. ಹಣ ಇಲ್ಲ ಅಂತಂದರೆ ಇಡೀ ಜೀವನವೇ ನಶ್ವರ ಅಂತಕ್ಕಂಥದ್ದು ನಮ್ಮಲ್ಲಿ ಬಹಳ ಪ್ರತೀತವಾಗಿರ್ತಕ್ಕಂಥದ್ದು. ಆದರೆ ವಿಶೇಷ ಏನು ಗೊತ್ತಾ, ಯಾರು ಎಷ್ಟು ಆಸೆ ಪಡ್ತಾರೋ ಅಷ್ಟೆಲ್ಲ ಹಣ ಸಿಕ್ಬಿಡಂಗಿದ್ರೆ ಪ್ರಪಂಚದಲ್ಲಿ ನಿಮ್ಮನ್ನು ಹಿಡಿಯೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಶ್ರಮ, ಇಷ್ಟೆಲ್ಲ ಹೋರಾಟಗಳನ್ನ ಮಾಡೋಂಥ ಅವಶ್ಯಕತೆ ಇರ್ತಿರಲಿಲ್ಲ. ಇವತ್ತು ಪ್ರತಿಯೊಬ್ಬರು ಕೂಡ ನಾನು ಲಕ್ಷಾಧೀಶ್ವರ ಆಗಬೇಕು, ನಾನು ಕೋಟ್ಯಾಧೀಶ್ವರ ಆಗಬೇಕು ಅಂತ ಆಸೆ ಪಡೋದು ಸಹಜ. ಆದರೆ ಯಾರಿಗೆ ಎಷ್ಟು ಹಣ ಬರಬೇಕೋ, ಎಷ್ಟು ಸಂಪತ್ತು ಬರಬೇಕೋ, ಎಷ್ಟು ಅಭಿವೃದ್ಧಿ ಆಗಬೇಕೋ ಅಷ್ಟೇ ಆಗಲಿಕ್ಕೆ ಸಾಧ್ಯ. ಅದನ್ನು ಮೀರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಪಂಚದಲ್ಲಿ 100 ಜನ ಹುಡ್ತಾರೆ ಉದಾಹರಣೆಗೆ ಅಂತಂದರೆ, 100 ಜನನು ಕೋಟ್ಯಾಧಿಪತಿಗಳಾಗ್ಬಿಟ್ರೆ ಈ ಕೋಟ್ಯಾಧಿಪತಿಗಳ ಸೇವೆ ಮಾಡೋರು ಯಾರು? ಯಾವತ್ತನ್ನು ಯೋಚನೆ ಮಾಡಿದ್ದೀರಾ? ಹಾಗೆಯೇ 100 ಜನದಲ್ಲಿ 10 ಜನ ಮಾತ್ರ ಕೋಟ್ಯಾಧಿಪತಿಗಳಾಗ್ತಾರೆ, ಇನ್ನು 90 ಜನ ಅವರು ಸೇವೆ ಮಾಡುವಂಥ ಸೇವಕರಾಗ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಪ್ರಪಂಚದಲ್ಲಿ 100 ಜನನೂ ಕೋಟ್ಯಾಧಿಪತಿ ಮಾಡೋಗಿದ್ರೆ ಅವ್ರು ಸೇವೆ ಮಾಡೋರು ಯಾರು? ಎಲ್ಲರೂ ಶ್ರೀಮಂತರು ಏನು ಮಾಡ್ತಾರೆ? ಆಳು ಕಾಳನ್ನ ಇಟ್ಕೊಳ್ತಾರೆ. ಯಾವ ಆಳು ಕಾಳು ಇಟ್ಕೊಳ್ತಾರೆ? ಎಲ್ಲ ಕೋಟ್ಯಾಧೀಶ್ವರರೇ. ಯಾವ ಆಳು ಯಾವ ಕೆಲಸ ಮಾಡೋಕ್ಕೂ ಬರಲ್ಲ, ಒಂದು ಬೆಳೆ ಬೆಳೆಯಲ್ಲ, ಒಂದು ನೀರು ತೊಗೊಂಬರಲ್ಲ, ಒಂದು ಹೊಲ ಉಳ್ಳಲ್ಲ, ಒಂದು ಮನೆ ಒರೆಸಲ್ಲ, ಒಂದು ಗಸ ಗುಡಿಸಲ್ಲ, ಒಂದು ಅಡುಗೆ ಮಾಡೋದಿಲ್ಲ, ಒಂದು ಪಾತ್ರೆ ತೊಳೆಯೋದಿಲ್ಲ, ಅರ್ಥ ಆಯ್ತಾ? ಒಂದು ಬಾತ್ರೂಮ್ ಕ್ಲೀನ್ ಮಾಡೋದು, ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋದಿಲ್ಲ, ಒಂದು ಗಾಡಿ ಒರೆಸೋದಿಲ್ಲ, ಅವನಿಗೆ ಶೂ ಚೇಂಜ್ ಮಾಡೋದಿಲ್ಲ, ಶೂ ಪಾಲಿಷ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಎಲ್ಲ ಅವನೇ ಮಾಡ್ಕೋಬೇಕು. ಕೋಟ್ಯಾಧಿಪತಿ ಯಾರನ್ನ ಮಾಡ್ಕೊಳ್ತಾರಾ? ಕೆಲವರು ಮಾಡ್ಕೊಳ್ತಾರೆ ತುಂಬಿದ್ದು ಕೂಡ. ಕೆಲವರು 9 ಜನ ದರ್ಪ ದೌಲತಿಗಳಿಂದ ಮಾಡಿಸ್ಕೊಳ್ತಾ ಇರ್ತಾರೆ. ಆಗ ಎಲ್ಲರೂ ಕೋಟ್ಯಾಧಿಪತಿ ಆಗಿಬಿಟ್ರೆ ಮಾಡಿ ಹೆಂಗೆ ಸಾಧ್ಯ? ಆದರೆ ಇವತ್ತು ನಾವೇಳೋ ಹೊರಟಿರ್ತಕ್ಕಂಥ ಸತ್ಯ ಯಾವುದಪ್ಪ ಅಂತಂದರೆ, ನೀವಿಗೂ ಕೋಟ್ಯಾಧೀಶ್ವರ ಯೋಗ ಇದೆಯಾ? ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾವ್ದು ಚೆಕ್ ಮಾಡ್ಕೋಬೇಕು? ಜಾತಕ ಚೆಕ್ ಮಾಡ್ಕೋಬೇಕು. ಜಾತಕ ಚೆಕ್ ಮಾಡ್ಕೊಂಡಾಗ ಕೋಟ್ಯಾಧೀಶ್ವರ ಆಗ್ತಕ್ಕಂಥ ಯೋಗ ಇದೆಯಾ, ಲಕ್ಷಾಧೀಶ್ವರ ಆಗ್ತಕ್ಕಂಥ ಯೋಗ ಇದೆಯಾ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಆದರೂ ಕೂಡ ಕೆಲವು ಜನ ಕೋಟ್ಯಾಧೀಶ್ವರ ಯೋಗ ಇದ್ದರೂ ಕೂಡ ಏನು ಮಾಡಿದ್ರೂ ಆ ಯೋಗ ಬರೋದೇ ಇಲ್ಲ ಅವ್ರಿಗೆ. ಎಲ್ಲೋದ್ರೂ ಜಾತಕ ತೋರಿಸಿದ್ರೆ, ನೀನೇನೇ ಕೋಟ್ಯಾಧೀಶ್ವರ, ನೀನೇನಮ್ಮ ಕೋಟ್ಯಾಧೀಶ್ವರಿ, ಹೋಗಮ್ಮ ಶಾಸ್ತ್ರ ಕೆಳಗೆ ಬಂದಿದ್ಯಾ ಅಂತೇಳಿ ಬೈದು ಕಳಿಸ್ಬಿಡ್ತಾರೆ. ಅವರಿಗೆ ಇರುಸು ಮುರುಸು ಅಯೋಮಯ. ಎಲ್ಲೋದ್ರೂ ಕೋಟ್ಯಾಧೀಶ ಅಂತ ಹೇಳ್ತಾರೆ, ಮುಂದೆ ದೊಡ್ಡ ಶ್ರೀಮಂತ ಆಗ್ತೀಯ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಕವಡೆ ಕಾಸಿಗೂ ಬೆಲೆ ಇಲ್ಲ. ನನ್ನ ಮನೆಯಲ್ಲಿ ಕವಡೆ ಕಾಸು ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಎಂಥದ್ದು ಇಲ್ಲ. ಒಳ್ಳೆ ತಿರುಪಿ ಅಲ್ದಂಗೆ ಅಲಿತಾ ಇದ್ದೀವಿ ನಾವು. ನನ್ನೋಗಿ ಶ್ರೀಮಂತ ಆಗ್ತೀಯ, ನನ್ನೋಗಿ ಕೋಟ್ಯಾಧಿಪತಿ ಅಂತೇಳಿ ಜಾತಕ ಬಿಸಾಕ್ತಾರಲ್ಲ ಅಂತ ಎಷ್ಟೋ ಜನ ತಲೆ ಕೆಡಿಸ್ಕೊಂಡು ಹುಳ ಬಿಟ್ಕೊಳ್ಳೋದಿದ್ದೆ. ಇದು ಸತ್ಯ. ನೀವು ಕೋಟ್ಯಾಧೀಶ್ವರ ಯೋಗ ಇದೆ ನಿಮಗೆ, ಆದರೆ ನೀವು ಲಾಕ್ ಆಗೋಗಿರ್ತೀರಾ. ಈ ಲಾಕ್ನ ಓಪನ್ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನ ಅಥವಾ ವಿದ್ಯೆ ನಿಮಗೆ ಜಾತಕ ನೋಡಿ ಕೋಟ್ಯಾಧೀಶ್ವರ ಆಗ್ತೀರ ಹೋಗಿ ಅಂತ ಕಳಿಸೋರಿಗೆ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಮೇಲೆ ನೋಡ್ಬಿಟ್ಟು ನೀನು ಶ್ರೀಮಂತ, ನೀನು ಕೋಟ್ಯಾಧೀಶ್ವರ ಹೋಗು ಅಂತ ಕಳಿಸ್ಬಿಡ್ತಾರೆ ಹೊರತು ಕೋಟ್ಯಾಧೀಶ್ವರ ಯೋಗ ಪ್ರಕಟವಾಗುವಂಥ ವರ್ಷ ಯಾವುದು, ಇಸ್ವಿ ಯಾವುದು, ವಯಸ್ಸು ಯಾವುದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜೊತೆಗೆ ಯಾವುದಾದ್ರೂ ಈ ಕೋಟ್ಯಾಧೀಶ್ವರ ಯೋಗವನ್ನು ಲಾಕ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಜನ್ಮ ದೋಷಗಳಿದೆಯಾ ಅಂತಕ್ಕಂಥದ್ದು ಬಗ್ಗೆ ಅರಿವಿರೋದಿಲ್ಲ. ಅದರಿಂದ ನಿಮ್ಗೆಲ್ಲೋದ್ರೂ ಅದನ್ನು ಹೇಳ್ತಾರೆ, ಆದರೆ ಅದು ಅರಿವು ನಿಮಗಾಗೋದಿಲ್ಲ. ಅಥವಾ ಅದನ್ನು ಓಪನ್ ಮಾಡಿಕೊಡುವಂಥ ಒಂದು ವಿದ್ಯೆ, ಯೋಗ್ಯತೆ ಕೆಲವು ಹೇಳ್ತಕ್ಕಂಥ ವ್ಯಕ್ತಿಗಳು ಇರೋದಿಲ್ಲ. ಅದರಿಂದ ಎಷ್ಟೋ ಜನ ಈ ಯೋಗವನ್ನು ಕಳ್ಕೊಂಬಿಟ್ಟು ಎಲ್ಲ ಬಂಡಲ್ ಬಿಡ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ. ಜ್ಯೋತಿಷ್ಯನೇ ಸುಳ್ಳು, ದೇವರೇ ಸುಳ್ಳು, ಏಳನೇ ಸುಳ್ಳು, ಯಾವನು ಹಿಂಗೆ ಹೇಳ್ತಿದ್ದ, ಹಾಗೆ ಬೈಕೊಂಡು ತಿರುಗಾಡ್ತಕ್ಕಂಥದ್ದು ನಾನು ಸಮಾಜ ನೋಡಿದ್ದೀವಿ ನಾವು. ಆದರೆ ವಿಚಾರ ವಿನಿಮಯ ಏನಪ್ಪ ಅಂತಂದರೆ, ಭಗವಂತ ಎಲ್ಲರಿಗೂ ಒಂದಲ್ಲ ಒಂದು ಅದೃಷ್ಟ ಕೊಟ್ಟಿರ್ತಾನೆ. ನನಗೊಂದು 5% ಕೊಟ್ಟರೆ ನಿಮ್ಗೊಂದು 10% ಕೊಟ್ಟಿರ್ತಾನೆ. ಇನ್ನೊಬ್ಬರಿಗೆ 20% ಕೊಟ್ಟರೆ ನಾವು 30% ಕೊಟ್ಟಿರ್ತಾನೆ. ಇನ್ನೊಬ್ಬರಿಗೆ 40% ಕೊಟ್ಟರೆ ನಾವು 50% ಕೊಟ್ಟಿರ್ತಾನೆ. ಇನ್ನು ಕೆಲವರಿಗೆ 100% ಕೊಟ್ಟಿರ್ತಾನೆ. ಈ 100% ಕೊಟ್ಟಿರೋರೆ ಕೋಟ್ಯಾಧಿಪತಿಗಳು. ಈ ನಂತರ 5-10% ತಗೊಳ್ತಕ್ಕಂತಾರೆ ಲಕ್ಷಾಧೀಶ್ವರರು. 10%, 20-30% ತಗೊಳ್ತಕ್ಕಂಥ ಕೋಟ್ಯಾಧೀಶ್ವರರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಪರ್ಸೆಂಟೇಜ್ ಮುಖಾಂತರ ಭಗವಂತ ನಿಮಗೆ ಇಂತಿಷ್ಟು ದಕ್ಕಬೇಕು ಅಂತ ಕೊಟ್ಟಿರ್ತಾನೆ. ಇದನ್ನೇ ಲಕ್ಷ್ಮೀ ಯೋಗ, ಲಕ್ಷ್ಮೀ ಕಟಾಕ್ಷ ಅಂತ ಹೇಳ್ತೀವಿ. ಪ್ರಕೃತಿ ನಮಗೆ ಅಗಾಧವಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಕೊಟ್ಟಿದೆ. ಸಸ್ಯದಿಂದ ನಾವು ಕೋಟ್ಯಾಧೀಶ್ವರ ಆಗ್ಬೋದು ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಏನು ಲಾಕ್ ಆಗಿದ್ದೀರಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನು ಲಾಕ್ ಆಗಿದ್ದೀರಾ
ಒಂದು ಲಕ್ಷಾಧೀಶ್ವರ ಯೋಗ ಆಗಿರ್ಬೋದು, ಒಂದು ಕೋಟ್ಯಾಧೀಶ್ವರ ಆಗಿರ್ಬೋದು, ಅಥವಾ ಮಿಲಿಯನಾಧಿಪತಿ ಆಗಿರ್ಬೋದು. ಏನು ಈ ಯೋಗ, ಈ ಶ್ರೀಮಂತಿಕೆ ಯೋಗವನ್ನು, ಕುಬೇರ ಯೋಗವನ್ನು ಏನು ಲಾಕ್ಕೊಂಡು ಕೂತಿರ್ತೀರ, ಆ ಲಾಕ್ ಓಪನ್ ಮಾಡೋದಕ್ಕಂತಾನೆ ಭಗವಂತ ಪ್ರಕೃತಿನಲ್ಲಿ ಹಲವಾರು ಸಸ್ಯ ಸಂಪತ್ತನ್ನು ಕೊಟ್ಟಿದ್ದಾನೆ. ಅದಕ್ಕೆ ವಾಸ್ತು ನಡಿನಲ್ಲಿ, ಮನೆಯಲ್ಲಿ ವಾಸ್ತು ಅಂತಕ್ಕಂಥದ್ದು ಭಾಳ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಅದು ಕಟ್ಟಡ ಒಡೆಯುವುದು, ಬೀಳಿಸುವುದು, ಕಟ್ಟುವುದು ಮತ್ತು ಕೀಳುವುದು ಅಲ್ಲ ವಾಸ್ತು. ಅಲ್ಲಿ ಒಂದು ಎನ್ವೈರ್ಮೆಂಟ್ ಎನರ್ಜಿ ಅಂತಕ್ಕಂಥ ಇರಬೇಕು. ಅದು ವಾಸ್ತು ಎನರ್ಜಿ ಅಂತ ಹೇಳ್ತೀವಿ, ಡಿವೈನ್ ಎನರ್ಜಿ ಅಂತ ಕರಿತೀವಿ. ಆ ಎನರ್ಜಿ ನಿಮ್ಮ ಮನೇಲಿತ್ತು ಅಂದಾಗ ಆಟೋಮೆಟಿಕಲಿ ಈ ಕಟ್ಟುಗಳೆಲ್ಲ ಓಪನ್ ಆಗಿಬಿಡ್ತದೆ. ಆ ಎನರ್ಜಿ ಇಲ್ಲ ಅಂತಂದಾಗ ನಾವು ಸಸ್ಯ ಸಂಪತ್ತನ್ನು ಬಳಸ್ಕೋಬೇಕಂತೆ. ಆ ಸಸ್ಯ ಸಂಪತ್ತು ಯಾವುದು? ಇವತ್ತು ಮನೆಯಲ್ಲಿ ದೈವಿಕವಾಗಿ ನಾವು ಹಲವಾರು ಗಿಡಗಳನ್ನು, ಸಸ್ಯಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಅದರಲ್ಲಿ ಬಹಳ ಮುಖ್ಯ, ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾಣಸಿಗ್ತಕ್ಕಂಥದ್ದು ತುಳಸಿ. ತುಳಸಿ ಮಹಾಲಕ್ಷ್ಮಿ ಸ್ವರೂಪ. ನಮ್ಮ ಮನೆಯಲ್ಲಿರ್ತಕ್ಕಂತಹ, ನಮ್ಮ ಪರಿಸರ ಇರ್ತಕ್ಕಂತಹ ಹಲವಾರು ನೆಗೆಟಿವಿಟಿಯನ್ನು ತಾನು ಸೆಳ್ಕೊಂಡು ಒಣಗೋಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಸಂಜೀವಿನಿ ಇವತ್ತು ಎಷ್ಟೋ ಮನೆಗಳಲ್ಲಿದೆ. ಅದು ಇರಬೇಕು ಕೂಡ. ಹಾಗೆಯೇ ಎಷ್ಟೋ ಮನೆಗಳಲ್ಲಿ ಬೇವನ್ನು ಕೂಡ ಹಾಕಿರ್ತಾರೆ. ಬೇವು ಬಂದು ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ವಾಸ ಮಾಡ್ತಕ್ಕಂಥ ಒಂದು ಸಸ್ಯ ಸಂಪತ್ತು. ಆ ದುರ್ಗಾ ಪರಮೇಶ್ವರಿ ವಾಸ ಮಾಡ್ತಕ್ಕಂತಹ ಆ ಒಂದು ಬೇವಿನಿಂದ ಸಕಲ ದೋಷಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇವತ್ತು ಎಷ್ಟೋ ಜನ ಬಳಕೆ ಮಾಡ್ಕೊಳ್ತಕ್ಕಂಥ ಗೊತ್ತಾಗ್ತದೆ. ಒಂದು ಬೇವಿನ ಗಿಡ ಅಥವಾ ಬೇವಿನ ಮರ ಒಂದು ರಸ್ತೆಯಲ್ಲಿ ಇದ್ದರೆ ಒಬ್ಬ ಡಾಕ್ಟರ್ ಇದ್ದ ಹಾಗೆ. ಇವತ್ತು ಕೂಡ ನಮ್ಮ ಹಳ್ಳಿಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಬರೀ ಬೇವಿನ ಗಿಡ, ಬೇವಿನ ಮರವನ್ನೇ ನೋಡ್ಬೋದು. ಅವ್ರಿಗೆ ಒಂದು ಕಾಯಿಲೆ ಕಸಾಲೆ ಇರೋದಿಲ್ಲ. ನಿಜವಾದ ಪ್ರಕೃತಿಯನ್ನು ನಾಶ ಮಾಡಿ ಕಾಂಕ್ರೀಟ್ ಕಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥಕ್ಕೆ ಸರಿಯಾದಂತಹ ಡಾಕ್ಟರ್ಗಳು ಇಲ್ಲದೇ ಇರೋದ್ರಿಂದ, ಸರಿಯಾದಂಥ ಸಸ್ಯ ಸಂಬಂಧಪಟ್ಟಂಥ ಡಾಕ್ಟರ್ಗಳು ಇಲ್ಲದೇ ಇರೋದ್ರಿಂದ ನಾವು ಹಲವಾರು ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದೀವಿ, ಸಿಕ್ಕಾಕೊಂಡಿದ್ದೀವಿ. ಇದು ಜನ್ಮ ಪ್ರಾಪ್ತ ಕರ್ಮ, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಬೇವು ಅಂತಕ್ಕಂಥದ್ದು ಒಂದು ಮನೆ ಮುಂದೆ ಇದ್ದರೆ ಒಬ್ಬ ಡಾಕ್ಟರ್ ಇದ್ದಂಗೆ ಆ ಮನೆಯಲ್ಲಿ ಆರೋಗ್ಯ ಭಾಗ್ಯ ಸದಾ ನೆಲೆನಿರ್ತಿರ್ತದೆ. ಹಾಗೆಯೇ ಒಂದು ಬನ್ನಿ ಮರ ಇತ್ತು ಅಂತಂದರೆ ಆ ಬನ್ನಿ ಮರಕ್ಕೆ ಸಾಕ್ಷಾತ್ ಶನೇಶ್ವರ ಸ್ವಾಮಿ ವಾಸಸ್ಥಾನ ಅಂತ ಹೇಳ್ತೀವಿ. ಸಕಲ ಸರ್ವ ಶನಿ ದೋಷಗಳು ನಿವಾರಣೆ ಮಾಡ್ತಕ್ಕಂತಹ ಏಕಮೇವ ಒಂದು ಅದ್ಭುತವಾಗಿರ್ತಕ್ಕಂತಹ ಸಸ್ಯ ಸಂಪತ್ತು ಅಂದರೆ ತಪ್ಪಾಗಲಾರದು. ಹಾಗೆಯೇ ಭಾಳ ವಿಶೇಷವಾಗಿ ಫೈನಾನ್ಷಿಯಲಿ ಸಂಬಂಧಪಟ್ಟಂಥ ವಿಚಾರಗಳಿಗೆ ಪ್ರತಿಯೊಬ್ಬರೂ ಕೂಡ ಮನೆ ಮುಂದೆ ಬಸವನ ಪಾದ ಗಿಡವನ್ನು ನೆಟ್ಕೊಳ್ಳಿ ಅಂತೇಳಿ ನಾವು ಹಿಂದಿನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಭಾಳ ಜನ ಇದನ್ನು ಫಾಲೋಅಪ್ ಮಾಡಿದ್ದಾರೆ. ಆ ಗಿಡವನ್ನು ಬೆಳೆಸ್ತಾ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಂದ ಹೊರಗಡೆ ಬಂದಿರತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ಮೆಸೇಜ್ಗಳು ಮಾಡಿದ್ದಾರೆ. ಇದು ಕಾರ್ಪೊರೇಷನ್ ಗಿಡ ಅಂತೇಳಿ ನಿಗದಿಯಾಗಿದೆ ಹೊರತು ಇದು ಪವಿತ್ರವಾಗಿರ್ತಕ್ಕಂಥ ಬಸವನ ಪಾದದ ಗಿಡ ಅಂತೇಳಿ ಎಲ್ಲೂ ಉಲ್ಲೇಖ ಆಗಿಲ್ಲ. ಆದರೆ ಅದರ ಮಹತ್ವ, ಪ್ರಾಮುಖ್ಯತೆ ಗೊತ್ತಿರ್ತಕ್ಕಂಥವ್ರು ಮಾತ್ರ ಗೊತ್ತಿದೆ. ಇದು ಬಸವನ ಪಾದ, ಇದು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಗಿಡ, ಫೈನಾನ್ಷಿಯಲಿ ತುಂಬ ಅನುಕೂಲ ಮಾಡ್ತಕ್ಕಂಥ ಗ್ರಹ ಸಸ್ಯ ಅಂತೇಳಿ. ಅದರಿಂದ ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ದುರಂತ ಗಿಡ ಮತ್ತು ಈ ಒಂದು ಬಸವನ ಪಾದವನ್ನು ಎರಡನ್ನೂ ಮಿಕ್ಸ್ ಮಾಡಿ ಯಾರು ಮನೆ ಮುಂದೆ ಹಾಕ್ತಾರೆ, ಮನೆ ಮುಂದೆ ನೆಟ್ಕೊಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳು ಕಾಡೋದಿಲ್ಲ. ಬರಬೇಕಾಗಿರ್ತಕ್ಕಂಥ ಹಣ ಅಥವಾ ನಿಮಗೆ ಲೋನ್ ಏನು ಸಿಗಬೇಕು ಅಂದಾಗ ಲೋನು, ಅಥವಾ ಯಾವುದಾದ್ರು ಸಾಲ ಕೊಟ್ಟಿರ್ತಕ್ಕಂಥ ಹಣ, ಅಥವಾ ಯಾವುದಾದ್ರು ಮಾರಿ ಬಂದಿರತಕ್ಕಂಥ ಹಣ ಲಾಕ್ ಆಗಿದ್ರೆ, ಅಥವಾ ಯಾರೋ ದುಡ್ಡು ತೊಗೊಂಡೋಗಿ ವಾಪಸ್ ಕೊಡದೇ ಇದ್ದರೆ, ಇವೆಲ್ಲ ಈ ಗಿಡಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಆ ಮನೆಯಲ್ಲಿರ್ತಕ್ಕಂತಹ ವಾಸ್ತು ಸಂಬಂಧಪಟ್ಟಂತಹ ದೋಷಗಳು ನಿವೃತ್ತಿಯಾಗಿ ಅಲ್ಲಿ ಒಂದು ಫೈನಾನ್ಷಿಯಲ್ ಎನರ್ಜಿಯನ್ನು, ಒಂದು ಹಣಕಾಸಿನ ಎನರ್ಜಿಯನ್ನು ಅಲ್ಲಿ ಫ್ಲೋ ಮಾಡೋ ಮುಖಾಂತರ ಈ ಗಿಡಗಳು ಸಾಕಷ್ಟು ಬಗೆಯಾಗಿ ಆರ್ಥಿಕ ಚೈತನ್ಯವನ್ನು ಕೊಡ್ತವೆ ಅಂತಂದರೆ ಅದನ್ನು ಅನುಭವಿಸೋರು ಮಾತ್ರ ಗೊತ್ತು. ಅನುಭವಿಸ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ಇದು ನೆಟ್ಟು ಬೆಳೆಸ್ಕೊಂಡು ಬಳಸ್ಕೊಳ್ತಕ್ಕಂತಹ ಒಂದು ಗಿಡಗಳು. ಆದರೆ ಕೋಟ್ಯಾಧೀಶರು ಆಗಬೇಕು ಅಂತಂದಾಗ ಎಲ್ರಿಗೂ ಸಾಧ್ಯ ಇಲ್ಲ ಅಂತ ಆಗಲೇ ಹೇಳಿದೆ. ಆದರೆ ಆರ್ಥಿಕ ಹಿನ್ನಡೆಯಿಂದ ಬಳತಕ್ಕಂಥ ಎಷ್ಟೋ ಜನ, ಒಂದು ಕೆಳವರ್ಗದಿಂದ ಮಧ್ಯಮ ವರ್ಗ, ಮಧ್ಯಮ ವರ್ಗದಿಂದ ಮೇಲ್ವರ್ಗದಿಂದ ಶ್ರೀಮಂತರು, ಶ್ರೀಮಂತರಿಂದ ಕುಬೇರರು, ಇವರೆಲ್ಲ ಒಂದೊಂದು ಹಂತದಲ್ಲೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾನೇ ಇರ್ತಾರೆ. ಅವರೆಲ್ಲ ಮೇಲ್ವರ್ಗದ ಜನ, ಶ್ರೀಮಂತ ಜನ, ಕುಬೇರ ಜನ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸಾಕಷ್ಟು ಆರ್ಥಿಕ ಮುಗ್ಗು ನಡೆದ್ರು ಕೂಡ ಹೇಗೋ ಚೇತರಿಸ್ಕೊಂಡ್ಬಿಡ್ತಾರೆ. ಆದರೆ ಕೆಳವರ್ಗದ ಜನ ಏನಾಗಬೇಕು? ಕೆಳವರ್ಗದ ಜನ ತಂದು ತಿಂತಕ್ಕಂಥ ಕೆಳವರ್ಗದ ಜನ ಏನಾಗಬೇಕು? ಅಲ್ಲಿ ಕೆಲಸ ಮಾಡಿದ್ರೆ ಉಂಟು, ಇಲ್ಲಂದಿಲ್ಲ ಅಂತಕ್ಕಂತಹ ಮಧ್ಯಮವರ್ಗದ ಜನ ಏನಾಗಬೇಕು? ಇವೆಲ್ಲ ಆಲೋಚನೆ ಮಾಡ್ಕೊಂಡಾಗ ಕರ್ಮದೋಷಗಳು ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ.
ಇವತ್ತು ಒಬ್ಬ ಒಳ್ಳೆ ಜ್ಯೋತಿಷನ ನೋಡಬೇಕು ಅಂದರೆ ಅವ್ರಿಗೆ ಆರ್ಥಿಕ ಚೈತನ್ಯ ಇರೋದಿಲ್ಲ. ಒಂದು ಜಾತಕ ಬರೆಸಬೇಕು ಅಂದರೆ ಒಂದು ಆರ್ಥಿಕ ಚೈತನ್ಯ ಇರೋದಿಲ್ಲ. ಅವರೆಲ್ಲರೂ ಕೂಡ ಹಣದ ಅವಶ್ಯಕತೆ ಇರ್ತದೆ. ಆದರೆ ಅವಶ್ಯಕತೆ ಇದ್ದರೂ ಕೂಡ ಅವಕಾಶಗಳಿಲ್ಲದೆ ಅಥವಾ ಆರ್ಥಿಕ ಚೈತನ್ಯದ ಬಲ ಇಲ್ಲದೆ ಅವರು ನಿಶಕ್ತರಾಗಿ ಬೇಡ ಬಿಡಪ್ಪ ಹಿಂಗೆ ಅನುಭವಿಸ್ಕೊಂಡು ಅಂತೇಳಿ ನರಕವನ್ನು ಅನುಭವಿಸ್ತಿರ್ತಾರೆ. ಆರ್ಥಿಕ ಚೈತನ್ಯದಿಂದ ನಿಶಕ್ತಗೊಂಡಿರ್ತಾರೆ. ಇಂತಹ ಹಲವಾರು ಸಮಸ್ಯೆಗಳನ್ನು ಇವತ್ತು ಸಮಾಜದಲ್ಲಿ ಭಾಳ ಜನ ಅನುಭವಿಸ್ತಾ ಇದ್ದೀರ. ಆಗಿದ್ದಾಗ ನಾವು ಆರ್ಥಿಕ ಚೈತನ್ಯವನ್ನು ಹೊಂದ್ಕೊಂಡು ಸಾಲ ಸೋಲದೆ ಇಲ್ಲದೆ ಬಡ್ಡಿ ಕಟ್ಟಿದೆ ತಪ್ಪಿಸ್ಕೊಂಡು ಬದುಕನ್ನು ನೆಮ್ಮದಿಗೊಳಿಸ್ಕೊಳ್ಳುತ್ತೆ. ಹಾಗೆ ಯಾರದು ವಿಚಾರ ಮಾಡಿದ್ದೀರಾ? ಇಲ್ಲ. ಇಂತಹ ಕಾರ್ಯಕ್ರಮಗಳು ಇದಕ್ಕೆ ಸದಾ ಪುಷ್ಟಿಯನ್ನು ಕೊಡ್ತದೆ, ಸದಾ ಶಕ್ತಿಯನ್ನು ಕೊಡ್ತದೆ. ಇದನ್ನು ಬಳಸ್ಕೊಳ್ತಕ್ಕಂಥ ವ್ಯವಸ್ಥೆ ನಿಮ್ಮಲ್ಲಿ ಆಗಬೇಕು. ಯಾಕಂದರೆ ಪ್ರಕೃತಿ ಅಗಾಧವಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಕೊಟ್ಟಿದೆ. ನೋಡಿ, ಸಸ್ಯ ಸಂಪತ್ತು ಸುಮ್ಮನೆ ಹೇಳಿಲ್ಲ ದೊಡ್ಡವರು, ಸಸ್ಯ ಸಂಪತ್ತು ಅಂತ ಹೇಳ್ತಾರೆ. ಇವತ್ತು ತುಳಸಿ ಗಿಡ ಗೊತ್ತು, ಬನ್ನಿ ಮರ ಗೊತ್ತು, ಬೇವು ಮರ ಗೊತ್ತು, ಆಲದ ಮರ ಗೊತ್ತು, ಅರಳಿ ಮರ ಗೊತ್ತು. ಆದರೆ ಈ ಗಿಡದ ಬಗ್ಗೆನೂ ಗೊತ್ತು. ಆದರೆ ಇದನ್ನು ಭಾಳ ಜನ ಆರೋಗ್ಯಕ್ಕೋಸ್ಕರ ಮಾತ್ರ ಉಪಯೋಗ ಮಾಡ್ತಾರೆ. ಇದು ಹಣಕಾಸಿನ ಸಂಬಂಧಪಟ್ಟಂಥ ವಿಚಾರಗಳಿಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ತಂದುಕೊಡ್ತಾನ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದರೆ ಪರಿಸರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಪರಿಸರದಲ್ಲಿ ಯಾವಾಗಲೂ ಸುಗಂಧಮಯವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ನಿಮಗೆಲ್ಲ ನೆನಪಿರಲಿ ವೀಕ್ಷಕರೇ, ಮಹಾಲಕ್ಷ್ಮಿ ಅಂದರೆ ಸುಗಂಧಮಯ ಅಂತ, ದರಿದ್ರ ಅಂದರೆ ದುರ್ಗಂಧಮಯ ಅಂತ. ನಾವು ದರಿದ್ರ ಬಗ್ಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಸುಗಂಧಮಯ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಸ್ವರೂಪ. ನಿಮ್ಮ ಪರಿಸರದಲ್ಲಿ ಯಾವಾಗ ಸುಗಂಧಮಯ ಅಂತಕ್ಕಂಥ ಒಂದು ವಾತಾವರಣವನ್ನು ನೀವು ಯಾವತ್ತು ಕ್ರಿಯೇಟ್ ಮಾಡ್ತೀರಾ, ಆವತ್ತಿನ ದಿವಸ ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಸ್ವರೂಪ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಪ್ರಪಂಚದಲ್ಲಿ ಹಲವಾರು ದುರ್ದೇವತೆಗಳು ಮತ್ತು ಒಳ್ಳೆ ದೇವತೆಗಳು ಅಂತಿದ್ದಾವೆ. ಒಳ್ಳೆ ದೇವತೆಗಳು ಆಕರ್ಷಣೆ ಆಗ್ತಕ್ಕಂಥದ್ದೇ ಸುಗಂಧ ದ್ರವ್ಯಕ್ಕೆ, ಸುಗಂಧಮಯವಾಗಿರ್ತಕ್ಕಂಥ ವಾಸನೆಗೆ, ಸುಗಂಧಮಯವಾಗಿರ್ತಕ್ಕಂಥ ವಾತಾವರಣಕ್ಕೆ, ಸುಗಂಧಮಯವಾಗಿರ್ತಕ್ಕಂಥ ಪರಿಸರಕ್ಕೆ. ನಾವು ನಮ್ಮ ಪರಿಸರವನ್ನು, ವಾತಾವರಣವನ್ನು ಕೆಡಿಸಿ ಹಾಳು ಮಾಡಿಕೊಂಡು ಇವತ್ತು ಸಿಟಿ ವಾತಾವರಣದಲ್ಲಿ ಅದೇ ಮೋರಿ, ಅದೇ ರಾಜಕಾಲುವೆ, ಅದೇ ಸಣ್ಣ ಕಾಲುವೆ, ಇದೇ ದೊಡ್ಡ ಕಾಲುವೆ, ಅದೇ ಟಾಯ್ಲೆಟು, ಇದೇ ಬಾತ್ರೂಮು, ಇವೆಲ್ಲ ಮಾಡಿಕೊಂಡು ಇಡೀ ನಗರ ಪ್ರದೇಶವನ್ನು ದುರ್ಗಂಧಮಯ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಹಳ್ಳಿ ಗುಡ್ಡಗಳು ಏನು ಕಮ್ಮಿ ಏನಿಲ್ಲ. ಒಳ್ಳೊಳ್ಳೆ ಗಿಡಗಳನ್ನು, ಮರಗಳನ್ನು ನಾಶ ಮಾಡಿ ಎಲ್ಲ ಹೊಲ ಗದ್ದೆಗಳನ್ನು ರಿಯಲ್ ಎಸ್ಟೇಟ್ಗೆ ಮಾರಿಬಿಟ್ಟು ಸೈಟು, ಮನೆ, ಬಂಗ್ಲೆ ಮಾಡ್ಕೊಂಡು ಅವ್ರು ಕೊಟ್ಟರೆ ದುಡ್ಡು ತೊಗೊಂಡು ಒಂದಷ್ಟು ದಿವಸ ಶೋಕಿ ಮಾಡ್ಕೊಂಡ್ಬಿಟ್ಟು ಬೀದಿ ಬಂದಿರತಕ್ಕಂಥ ಎಷ್ಟೋ ಕುಟುಂಬಗಳು ನಮ್ಮಲ್ಲಿದ್ದಾವೆ. ಅದು ಶೋಕಿ ಮಾಡ್ಬೇಕಾದ್ರೆ ಭಾಳ ಚೆನ್ನಾಗಿರ್ತದೆ. ಎಲ್ಲ ಕಳ್ಕೊಂಡಾದ್ಮೇಲೆ ಅಯ್ಯೋ ಕಳೆದೋಯ್ತಾ, ನಮ್ಮ ಅಪ್ಪ ಮಾಡಿದ ಆಸ್ತಿ, ನಮ್ಮ ಅಮ್ಮ ಮಾಡಿದ ಆಸ್ತಿ, ನಮ್ಮ ತೋಟ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂತೇಳಿ ಯೋಚನೆ ಮಾಡಿ ಕೊರತಕ್ಕಂಥ ತುಂಬ ಜನ ಇದ್ದಾರೆ. ಯಾಕಂದರೆ ಹಣ ಯಾವುದೇ ರೂಪದಲ್ಲಾದರೂ ಹಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಆದರೆ ಆ ಹಣವನ್ನು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಹಿಡಿದಿರ್ತಕ್ಕಂಥ ಶಕ್ತಿಯ ಎನ್ವೈರ್ಮೆಂಟನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಲಕ್ಷ್ಮಿ ಚಂಚಲೆ, ದುಡ್ಡು ಇರೋದಿಲ್ಲ, ದುಡ್ಡು ಬರುತ್ತೆ ಹೋಗುತ್ತೆ ಅಂತಾರೆ. ಏನು ಪ್ರಯೋಜನ? ಬಂದು ಹೋಗೋದ್ರೆ ಏನು ಮಾಡ್ಬೇಕು? ಅದನ್ನು ಏನು ಅಲ್ಲಿ ಕಟ್ಟಿರುವಾಗ ದುಡಿತೀವಿ, ಬರ್ತದೆ ಹೋಗ್ತದೆ, ಪ್ರಯೋಜನ ಇಲ್ಲ. ಆದರೆ ನಮ್ಮ ಹಣ ನಮಗೆ ಶಾಶ್ವತ ನಿಂತ್ಕೋಬೇಕು ಅಂತಾಗ ಆ ಎನ್ವೈರ್ಮೆಂಟ್ ಏನು ಬೇಕು? ಸುಗಂಧಮಯವಾಗಿರಬೇಕು. ಆ ಸುಗಂಧಮಯ ಮಾಡಿ ನಿಮ್ಮ ಹಣವನ್ನು ನಿಮಗೆ ಹಿಡಿದಿರ್ತಕ್ಕಂಥ ಒಂದು ಶಕ್ತಿ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕೋಟ್ಯಾಧೀಶ್ವರ ಯೋಗವನ್ನು ಪ್ರಕಟ ಮಾಡ್ತಕ್ಕಂಥ ಒಂದು ಶಕ್ತಿ ಒಂದು ಸಸ್ಯ ಸಂಪತ್ತಿಗಿದೆ. ಮನುಷ್ಯನಿಗಿರ್ತಕ್ಕಂತಹ ಅದೃಷ್ಟ ಯೋಗವನ್ನು ಅದ್ಭುತವಾಗಿ ಪ್ರಕಟ ಮಾಡ್ತಕ್ಕಂಥ, ಫಲಿತಾಂಶ ಕೊಡ್ತಕ್ಕಂತಹ ಏಕಮೇವ ಸಸ್ಯ ಸಂಪತ್ತು ಅಂದರೆ ಒಂದಿದೆ, ತೋರಿಸ್ತೀನಿ, ಕಾಯ್ಬೇಕು ನೀವೆಲ್ಲ. ಯಾಕಂದರೆ ಈ ಸಸ್ಯದ ಉಪಯೋಗಗಳು ಬರೀ ಕೋಟ್ಯಾಧೀಶ್ವರ ಯೋಗ ಅಂತಲ್ಲ. ಈ ಸಸ್ಯ ಶೀತ, ಕೆಮ್ಮು, ನೆಗಡಿ, ದಮ್ಮು, ಅಲರ್ಜಿ ಇದೆಲ್ಲದಕ್ಕೂ ರಾಮಬಾಣ, ಸಂಜೀವನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಮ್ಮ ಚರ್ಮದ ಗಾಯ, ಸುಟ್ಟದ ಗಾಯಕ್ಕೆ ಭಾಳ ಅದ್ಭುತವಾಗಿ ಸಂಜೀವಿತರ ಕೆಲಸ ಮಾಡ್ತದೆ. ತಲೆ ಕೂದಲ ಆರೈಕೆಗೆ ಭಾಳ ಅದ್ಭುತವಾಗಿ ರಾಮಬಾಣ, ತಲೆ ಒಟ್ಟು, ತಲೆ ಕೂದಲು ಉದುರೋದು, ಇದಕ್ಕೆಲ್ಲ ರಾಮಬಾಣ. ನಮ್ಮಲ್ಲೆಲ್ಲ ಹಿಂದೆ ಹಿರಿಯರು ಉಪಯೋಗ ಮಾಡ್ತಿದ್ರು. ಇವಾಗೆಲ್ಲ ಆ ಶಾಂಪು, ಈ ಶಾಂಪು, ಅದು ಇದು ಏನೇನೋ ಬಂದ್ಬಿಟ್ಟಿದೆ. ಆದರೆ ಇವತ್ತು ಕೂಡ ಅದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಉಸಿರಾಟದ ತೊಂದರೆಗೆ ಏಳಿ ಮಾಡಿಸಿದಂಥ ವಾಸನೆ. ಇದನ್ನು ಜಸ್ಟ್ ಇಟ್ಕೊಂಡ್ರೆ ಸಾಕು, ನಿಮಗೆ ಕರ್ಪೂರದ ವಾಸನೆ ಬರ್ತದೆ. ಅದಕ್ಕೆ ಇದನ್ನು ಕರ್ಪೂರವಲ್ಲಿ ಅಂತ ಕರೀತಾರೆ. ಕರ್ಪೂರವಲ್ಲಿ ಅಂತಕ್ಕಂಥದ್ದು ನಮ್ಮ ಅಚ್ಚ ಕನ್ನಡದಲ್ಲಿ ದೊಡ್ಡ ಪತ್ರೆ ಅಂತ ನಾವು ಕರಿತೀವಿ. ನೋಡಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ದೊಡ್ಡ ಪತ್ರೆ ನಂಗೆ ಇಟ್ಕೊಂಡ್ರೆ ಸಾಕು, ಘಮ 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 ಅಂತ ವಾಸನೆ ಬರ್ತದೆ. ನೋಡಿ, ಆಗಲೇ ಒಂದು ಮಾತು ಹೇಳಿದೆ, ತಾಯಿ ಮಹಾಲಕ್ಷ್ಮಿ ಹಣಕಾಸಿನ ಅರಿವು ನಿಮಗೆ ಆಗಬೇಕು ಅಂತಂದಾಗ ನಮ್ಮ ಮನೆ, ನಮ್ಮ ವಾತಾವರಣ, ನಮ್ಮ ಪರಿಸರ ಸುಗಂಧಮಯವಾಗಬೇಕು, ಸುಗಂಧ ದ್ರವ್ಯಮಯವಾಗಬೇಕು ಅಂಥೇಳಿ. ನಾವು ಎಷ್ಟಂತ ಸೆಂಟ್ ಹೊಡಿಯೋಕ್ಕಾಯ್ತದೆ?
ಎಷ್ಟೊಂದು ಸೆಂಟ್ ಹೊಡ್ಕೊಳ್ಳೋಕ್ಕಾಗ್ತದೆ ಹೇಳಿ ನೋಡೋಣ. ಆದರೆ ಪ್ರಕೃತಿಲಿ ಕೊಟ್ಟಿರ್ತಕ್ಕಂಥ ಸುಗಂಧಮಯ ವಾತಾವರಣ ಬೀರ್ತಕ್ಕಂತಹ ಗಿಡ ಸಂಪತ್ತನ್ನು ನಾವು ಹೇರಳವಾಗಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಆ ವಾತಾವರಣ ಸುಗಂಧಮಯವಾಗ್ತದೆ, ಧನ ಆಕರ್ಷಣೆ, ಜನ ಆಕರ್ಷಣೆ ಆಗ್ತದೆ. ನೋಡಿ, ವೆರಿ ಸಿಂಪಲ್. ಅಂದರೆ ಈ ಗಿಡ ಬೆಳೆಸ್ಬಿಟ್ರೆ ನಾವು ಕೋಟ್ಯಾಧೀಶ್ವರ ಆಗ್ಬಿಡ್ತೀವಾ ಅಂತ ನೀವು ಕೇಳ್ಬೋದು. ನಾವು ಗಿಡ ಬೆಳೆಸಿದ್ದೀವಿ, ಎಷ್ಟೋ ಗಿಡ ಇದೆ ನಮ್ಮ ಮನೇಲಿ ದೊಡ್ಡ ಪತ್ರ ಇದೆ, ನಾವು ಶ್ರೀಮಂತರಾಗಲಿಲ್ಲ, ಪೈಸೆ ಕಲಿತಾ ಇದ್ದೀವಿ ಅಂತ ನೀವು ಕೇಳ್ಬೋದು. ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ಈ ಗಿಡ ತೊಗೊಂಬಂದ್ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು ಅಂತಂದರೆ, ಈ ಗಿಡದ ಎಲೆಗಳನ್ನು ತೊಗೊಂಡು ಬಂದು ಒಂದು 1/4 kg ಅರ್ಧ kg ತೊಗೊಂಡು ಬಂದು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳಿ, ಮಿಕ್ಸಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡು ಕೂಡ ಗಮ್ಮಂತ ಸೊಂದು ಬರ್ತಿದೆ. ಇದಕ್ಕೆ ಒಂದು ಸ್ವಲ್ಪ ನೀವೇನು ಮಾಡಬೇಕು, ಮಲ್ಲಿಗೆ ಹೂವನ್ನು ಒಣಗಿಸ್ಕೊಂಡು ಮಲ್ಲಿಗೆ ಹೂವಿನ ಪುಡಿಯನ್ನು ಕೂಡ ಮಾಡಿಕೊಂಡು ಈ ಜೊತೆ ಮಿಕ್ಸ್ ಮಾಡಬೇಕು. 2 ಮಿಕ್ಸ್ ಮಾಡ್ಕೊಂಡಲ್ವಾ, 2 ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ವಸ್ತು ಇದು ಜೊತೆ ಸೇರಿಸ್ಬೇಕು. ಯಾವುದು ಅಂತಂದರೆ ಪರಂಗಿ ಸಾಂಬ್ರಾಣಿ ಅಂತ ಸಿಗುತ್ತೆ. ಒರ್ಜಿನ್ ಕೇಳ್ತಗೊಳ್ಳಿ. ಪರಂಗಿ ಸಾಂಬ್ರಾಣಿನ ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ಮೂರನ್ನೂ ಸೇರಿಸಿ ಮಿಕ್ಸ್ ಮಾಡತಕ್ಕಂತಹ ಒಂದು ವಸ್ತು ಏನು ವಸ್ತು ಅಂತಂದರೆ ಧೂಪ ಆಗ್ತದೆ. ಈ ಧೂಪವನ್ನು ಪ್ರತಿ ಮಂಗಳವಾರ, ಶುಕ್ರವಾರ ಅಥವಾ ದಿನನಿತ್ಯ ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧುಳಿ ಲಗ್ನದಲ್ಲಿ ಯಾರು ಮನೆಗೆ ಆಗ್ತಾ ಬರ್ತಾರೆ ಅವರಿಗೆ ಜಾತಕದಲ್ಲಿ ಯೋಗ ಇದ್ದು, ಅದೃಷ್ಟ ಇದ್ದು, ಅದು ಸರಿಯಾಗಿ ಪ್ರಕಟ ಆಗದಿರ್ತಕ್ಕಂಥ ವ್ಯತ್ಯಾಸ ಇತ್ತು ಅಂದರೆ ಈ ಸುಗಂಧಮಯವಾಗಿರ್ತಕ್ಕಂಥ ಧೂಪ ಏನಾಗ್ತದೆ ಅದನ್ನೆಲ್ಲ ನಶಿಸಿ, ದೋಷಗಳನ್ನೆಲ್ಲ ನಶಿಸಿ ಅದನ್ನೆಲ್ಲ ಓಪನ್ ಮಾಡಿ ನಿಮಗೆ ಬರ್ತಕ್ಕಂಥ ಯೋಗಗಳನ್ನು, ಅಂದರೆ ಆ ಜಾತಿರ್ತಕ್ಕಂಥ ಶುಭಕಾರಕ ಗ್ರಹಗಳನ್ನು ಆ್ಯಕ್ಟಿವೇಶನ್ ಮಾಡ್ತದೆ. ಯಾವಾಗಲೂ ಶುಭಕಾರಕ ಗ್ರಹಗಳು ಜಾಗೃತವಾಗಿರಬೇಕು, ಆ್ಯಕ್ಟಿವೇಶನ್ ಇರಬೇಕು. ಅವು ಡಿಸ್ಕಂಟಿನ್ಯೂ ಆಗಿದ್ದರೆ ನಾನು ಕೋಟ್ಯಾಧೀಶ್ವರ ಅಂತ ಜಾತಕ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಟುಸ್ಪಟಾಕಿ ಅಂತ ಅಂದ್ಕೊಂಡಿರ್ತೀರ. ಆದರೆ ಇಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಕೆಲವೊಂದು ವಿಚಾರಗಳ ಮೂಲಕ ನಾವು ಬಳಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇದು ಅದ್ಭುತವಾಗಿರ್ತಕ್ಕಂಥ ಯೋಗ ಫಲವನ್ನು ತಂದುಕೊಡ್ತದೆ. ಒಂದು ಎಲೆ ತಿಂದ್ರೇ ಕೆಮ್ಮು, ನೆಗಡಿ, ಶೀತ, ಜ್ವರ ಹೋಗಿ ಆರೋಗ್ಯ ಭಾಗ್ಯ ಸಿಗಬೇಕು ಅಂತಂದಾಗ ಇದನ್ನು ಧೂಪದ ರೀತಿ ಉಪಯೋಗ ಮಾಡಿಕೊಂಡು ನಮ್ಮ ಪರಿಸರವನ್ನು ನಾವು ಶುದ್ಧೀಕರಣಗೊಳಿಸ್ಕೊಂಡು ಸುಗಂಧಮಯವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸ್ಕೊಂಡ್ರೆ ದುಡ್ಡು ಯಾಕೆ ಬರೋಲ್ಲ ಹೇಳಿ ನೋಡೋಣ? ಬಂದೇ ಬರ್ತದೆ. ಅದರಿಂದ ಇಂತಹ ಒಂದು ವಿಚಾರಗಳನ್ನು ನೀವು ಮಾಡ್ಕೋಬೇಕು. ಮಾಡ್ಕೊಳ್ದಿದ್ದಾಗ ಏನಾಗ್ತದೆ, ವಾಸ್ತು ಅಂತಕ್ಕಂಥ ಅಡಿಯಲ್ಲಿ ನಮ್ಮ ಮನೆ ವಾತಾವರಣ ಸಾಂಸಾರಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮೈಲಿಗೆ ಆಗ್ತಿರ್ತದೆ, ಕಲುಷಿತಗೊಳ್ತಿರ್ತದೆ. ನಮ್ಮ ಆಚಾರ ವಿಚಾರಗಳು ಇಡೀ ಪರಿಸರವನ್ನು ಹಾಳು ಮಾಡ್ತಿರ್ತದೆ. ಇವತ್ತು ನಾವು ಬದುಕಿದ್ರೆ ಸಾಕು ಅನ್ನತಕ್ಕಂಥ ಭ್ರಮೆಯಲ್ಲಿ ಎಷ್ಟೋ ಜನ ಇರ್ತಾರೆ, ಮೂರ್ಖ ಶಿಖಾಮಣಿಗಳು. ಪರಿಸರವನ್ನು ಸಂರಕ್ಷಣೆ ಮಾಡಿ, ಪರಿಸರ ಸಸ್ಯ ಸಂಪತ್ತನ್ನು ಸಂರಕ್ಷಿಸಿ ಪ್ರಕೃತಿ ಜೊತೆ ನಾವು ಸಹಬಾಳ್ವೆ ಮಾಡಬೇಕಂತ ಮನಸ್ಥಿತಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಗಿಡ ಬೆಳೆದ್ರೆ ರಕ್ಷಣೆ ಮಾಡಲ್ಲ, ಒಂದು ಮರ ಬೆಳೆದ್ರೆ ರಕ್ಷಣೆ ಮಾಡಲ್ಲ. ನಮ್ಮನೆ ಕಾಂಪೌಂಡ್ ಗೋಡೆ ಬಿದ್ದೋಗ್ತದೆ, ಮನೆ ಗೋಡೆ ಬಿದ್ದೋಗ್ತದೆ. ಕತ್ತರಿಸಾಕಿರ್ತಕ್ಕಂಥ ತುಂಬ ಜನ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ. ಕತ್ತರಿಸಾಕಿದ್ರ ಅಥವಾ ಅದ್ರ ಜಾಗಕ್ಕೆ ಸರಿಯಾದ ಜಾಗದಲ್ಲಿ ಅದನ್ನು ನೆಟ್ಟು ಅದನ್ನು ಬೆಳೆಸೋಂಥ ಪ್ರಯತ್ನ ಮಾಡಿದ್ರ ಒಂದು ಲೋಟ ನೀರೇ ಕೊಡಲ್ಲ, ಒಂದು ಬಿಂದಿಗೆ ನೀರನ್ನು ಯಾಕೆ ಗಿಡಕ್ಕೆ ಕೊಡ್ತಾರೆ ಹೇಳಿ ನೋಡೋಣ? ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಹಾಳು ಮಾಡಿಕೊಂಡು ಇವತ್ತು ನಾವು ಇಂಥ ತಂತ್ರ ಪ್ರಯೋಗಗಳನ್ನೆಲ್ಲ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಯಾರಿಗಾದ್ರೂ ಸ್ವಲ್ಪ ಬೇಜಾರು. ಇವತ್ತು ಹೇಳಿದ್ರಲ್ವಾ, ನಾವು ಎಷ್ಟೋ ದೊಡ್ಡ ಪತ್ರಿಕೆಗಳನ್ನ ಹಾಕಿದ್ದೀವಿ, ನಮಗೇನು ಉಪಯೋಗ ಆಗ್ತಿಲ್ಲ ಅಂತ. ಉಪಯೋಗ ಮಾಡ್ತಕ್ಕಂಥ ಬಗೆ ನಮಗೆ ಗೊತ್ತಾಗಬೇಕಷ್ಟೇ. ಅದನ್ನು ಬಳಸ್ಕೊಳ್ತಕ್ಕಂಥ ವಿಧಾನ ಗೊತ್ತಾಗಬೇಕು. ಯಾಕಂದರೆ ನಮ್ಮ ಋಷಿಮುನಿಗಳು ಭಾಳಷ್ಟು ತಂತ್ರ ಗ್ರಂಥಗಳಲ್ಲಿ ಇಂಥವನ್ನೆಲ್ಲ ಬರೆದಿಟ್ಟಿದ್ದಾರೆ. ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದೇ ಅವ್ರು ಬರೆದಿಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ಗೊತ್ತಿಲ್ಲ. ನಮ್ಮ ಆಧುನಿಕ ಯುಗದಲ್ಲಿ, ಈ ಸೈಂಟಿಫಿಕ್ ಯುಗದಲ್ಲಿ, ವಿಜ್ಞಾನ ಯುಗದಲ್ಲಿ ನಾವು ನಮ್ಮ ಸಂಸ್ಕಾರ, ನಮ್ಮ ಪರಿಸರ, ನಮ್ಮ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ನಾವು ಮರಿತಾ ಇದ್ದೀವಿ. ಯಾವಾಗ ನಮ್ಮ ಸಾಮಾಜಿಕ ಪ್ರಜ್ಞೆ ಹೋಗ್ತದೆ, ಆ ಸಾಮಾಜಿಕ ಹಾಳಾಗದ ಜೊತೆಗೆ ಆ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಸಂಸಾರವೂ ಕೂಡ ಹಾಳಾಗ್ತದೆ, ನಮ್ಮ ಜೀವನ ಕೂಡ ಹಾಳಾಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಕಳಿಕಳಿ ಇರಬೇಕು, ಸಾಮಾಜಿಕ ಪ್ರಜ್ಞೆ ಇರಬೇಕು. ಪ್ರಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ಳಿ. ಪ್ರಕೃತಿ ಸಸ್ಯ ಸಂಪತ್ತು ಅಗಾಧವಾಗಿರ್ತಕ್ಕಂಥ ಒಂದು ಲಕ್ಕು, ಅದೃಷ್ಟವನ್ನು ನಮ್ಗೆ ತಂದುಕೊಡ್ತದೆ. ಇದನ್ನು ಅನುಭವಿಸೋದು ಮಾತ್ರ ಗೊತ್ತಾಗುತ್ತೆ. ಇದನ್ನು ಅನುಭವಿಸಿ ಒಳ್ಳೆಯದಾಗ್ತದೆ.